ಹಾಯ್ ಹಲೋ ನಮಸ್ತೆ. ಈ ದಿನ ನಾವು ಮನೆಯಲ್ಲೇ ಕೂತು ಟ್ರೆಂಡಿಂಗಲ್ಲಿರೋ ತಿರಮಿಸನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ 2 ಕಾಫಿ ಪುಡಿ ಪ್ಯಾಕೆಟನ್ನು ನೀರು ಹಾಕಿ ಸ್ವಲ್ಪ ಶುಗರ್ ಹಾಕಿ ಕಲಸಿಟ್ಕೊಳ್ಳಿ. ಆನಂತರ ಬ್ರೆಡ್ ಅಥವಾ ರಸ್ಕ್ ಬರುತ್ತಲ್ಲ, ಇವನ್ನ ಯೂಸ್ ಮಾಡಿ. ಆಲ್ಮೋಸ್ಟ್ ರಸ್ಕು ಚೆನ್ನಾಗಿರುತ್ತೆ. ಬ್ರೆಡ್ಡನ್ನು ಡಿಪ್ ಮಾಡಿ ನಿಧಾನಕ್ಕೆ ಸ್ವಲ್ಪ ಹಿಂಡಿ ಲೈಟ್ ಇದಾಗಿರಲಿ, ಎಲ್ಲವನ್ನ ಹಿಂಡ್ಬಿಟ್ಟು ನೀಟಾಗಿ ಈ ಥರ ಜೋಡಿಸ್ಕೊಳ್ಳಿ. ಹಾಗೆ ವೈಟ್ ಸಾಸ್ ಮಾಡ್ಕೊಳ್ಳೋದಕ್ಕೆ ಪನ್ನೀರು, ಹಾಗೆ 200 ಗ್ರಾಮ್ ಪನ್ನೀರು, 1 ಕಪ್ಪು ಸಕ್ಕರೆ ಪುಡಿ, 1 ಕಪ್ಪು ಹಾಲು, ಹಾಗೆ 4 ಸ್ಪೂನು ಜೇನುತುಪ್ಪವನ್ನು ಹಾಕಿ ರುಬ್ಕೊಳ್ಳಿ. ನೋಡಿ, ಈ ಹದದಲ್ಲಿ ಬರಬೇಕು. ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಕಲಸಿಟ್ಕೊಳ್ಳಿ. ರುಚಿ ಬಹಳವಾಗಿರುತ್ತೆ. ಆನಂತರ ನೀವು ಲೇಯರ್ ರೆಡಿ ಮಾಡಿಟ್ಟಿರ್ತೀರ, ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡಿ. ನಂತರ ಮತ್ತಷ್ಟು ಬ್ರೆಡ್ ಪೀಸ್ಗಳನ್ನ ತಗೊಂಡು ಮತ್ತೆ ಸೇಮ್ ಪ್ರೊಸೀಜರಲ್ಲಿ ಡಿಪ್ ಮಾಡಿ ನೀಟಾಗಿ ಅದ್ರ ಮೇಲೆ ಈ ವೈಟ್ ಸಾಸನ್ನು ಹಾಕ್ಕೊಳ್ಳಿ. ಸೊ ಆನಂತರ ಇದಕ್ಕೆ ಕೋಕೋ ಪೌಡರ್ ಅಂತ ಬರುತ್ತೆ ಅಂಗಡಿಯಲ್ಲಿ, ಆ ಕೋಕೋ ಪೌಡರ್ನ ತಗೊಳ್ಳಿ. ಲೈಟಾಗಿ ಅದ್ರ ಮೇಲೆ ಸ್ಪ್ರೇ ಮಾಡಿ. ಜಾಸ್ತಿ ಮಂದವಾಗಿ ಹಾಕಬೇಡಿ, ಕಹಿ ಬರುತ್ತೆ. ಸೊ ಲೈಟಾಗಿ ಅದನ್ನು ಸ್ಪ್ರೆಡ್ ಮಾಡಿ. ನಂತರ 8 ಅವರ್ಸ್ ಫ್ರಿಜ್ಜಲ್ಲಿಟ್ಟು ತೆಗೆದು ನೋಡಿ, ತಿರಮಿಸು ರೆಡಿ. ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ಟೇಸ್ಟನ್ನು ಒಂದು ಸತಿ ಟ್ರೈ ಮಾಡಿ. ವೀರಶೈವಸ್ ಕಿಚನ್ ಕಡೆಯಿಂದ ಧನ್ಯವಾದ.